ಅನ್ನು ನಿಂಗೊಂದು ಬ್ಯಾಡ್ ನ್ಯೂಸ್ ಏನು ಗೊತ್ತಾ? ಅವಳು ಬುದ್ಧಿ ಹೇಳ್ಕೊಟ್ಬಿಡ್ಲಿ ಇವತ್ತು. ಗೊತ್ತು ನೀನು ಈ ಥರ ಪಂಚ್ ಡೈಲಾಗ್ ಹೊಡಿತೀಯ ಅಂತ. ಸಿರೋದೇನೆ 900 ಎಕರೆ ಐತೆ, 1-2-3 ಬಂಗ್ಲೆಗಳೈತೆ. ನನ್ನ ಮಗಳನ್ನ ಕೊಡುವಂತೆ ಮತ್ತೆ ಅವತ್ತು ನಿನಗೆ ಕಪ್ಕವಳೇನು ಗೈಸ್. ಇವಳು ಮಂಡಿ ದುಡುಗಿ ಅಂತ ಹೇಳ್ಕತ್ತಾಳೆ, ಬಟ್ ಇವಳು ಮಂಡಿ ದುಡುಗಿ ಅಲ್ಲ ಅಂತ ಇದ್ರಲ್ಲೇ ಹುಡುಗಿ ಮುದ್ದೆ. Hi guys, welcome back to my YouTube channel. ನಮ್ಮನೆ ರೋಡಲ್ಲಿ ಆಲ್ರೆಡಿ ಅವಲ್ಲಿ 3 ಡೇಸ್ಗೆ ಗಣಪತಿ ಬಿಡ್ತಾ ಇದ್ರು. ಸೊ ಆ ಟಪಾಂಗುಜ್ಜಿ ಸೌಂಡ್, ವೀರಗಾಸಿ ಕುಣಿಯೋದು ಅದನ್ನೆಲ್ಲ ನೋಡೋದು ಏನೋ ಅಂತಾರೆ ಗೈಸ್, ಖುಷಿ. ಅದನ್ನೆಲ್ಲ ನೋಡ್ತಾ ಇದ್ರೆ ನಿಂತ್ಕೊಂಡು ನೋಡಬೇಕು ಅಂತ ನೆನೆಸ್ತಾ ಇತ್ತು. ಬಟ್ ಏನು ಮಾಡಲಿ, ಇವಾಗ ಅವಾಗಲೇ ಕಾವಿನ ಮನೆಗೆ ಹೋಗಿ ನಾವು ಇನ್ನೂ ಅನು ಮನೆಗೆ ಹೋಗ್ಬೇಕು ಊಟಕ್ಕೆ ಅಂತೇಳಿ ಬೇಗ ಹೊರಟ್ಬಿಟ್ಟೆ. ಒಂದು 5 ನಿಮಿಷ ನಿಂತ್ಕೊಂಡು ನೋಡಿ ವೀಡಿಯೋ ಮಾಡ್ಕೊಂಡು ಹೊರಟೆ. ಒಳ್ಳೆ ಏನೋ ಗಂಟೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತಾರೆ, ಅದು ನಾವಾಗ ನಾವು ತಗೋಬಾರ್ದಂತೆ. ಅದೇನೋ ಬೇರೆ ಏನಾದರೂ ಕೊಟ್ಟರೆ ಏನೋ ಒಳ್ಳೇದು ಅಂತಾರ, ಏನೋ ನೋಡೋಣ ಹೇಗೆ ಬರ್ತಾ ಇದ್ದೀನಿ. ಹಿಂಗದೆ ರಿವ್ಯೂ ನೋಡ್ಬಿಟ್ಟು ತಗೊಂಡ. ಹ್ಞೂ, ರಿವ್ಯೂ ನೋಡ್ಬಿಟ್ಟು ತಗೊಂಡ್ಬಿಟ್ಟು ಹೆಂಗೆ ಸುತ್ತ ಮಾಡ್ಬಿಟ್ಟವ್ರೆ. ಅಪ್ಪ ಇದೊಂದು ಪುಟ್ಟ ಗಂಟೆಗೆ ಹೆಂಗೆ ಸುತ್ತವ್ರೆ ಗೊತ್ತಾ? ಚೆನ್ನಾಗೈತಿ ಕಣಿ. ಇದು ಯಾವುದೋ ಸಿಂಬಲ್ ಕಣಿ, ಇದೇನು ಅಂತಾರೆ ಈ ಸಿಂಬಲ್, ನನಗೂ ನೇಮ್ ಗೊತ್ತಿಲ್ಲ. ಇದು ಹ್ಞೂ ಸಿಂಬಲ್ ನೇಮ್ ನನಗೂ ಗೊತ್ತಿಲ್ಲ. ಬಂತು ಕಣಿ. ಇರು, ಚೆನ್ನಾಗದೆ, ಈ ವಿಡಿಯೋ ಮಾಡ್ಕೊತೀನಿ, ಮಾಡಕತ್ತವನಿ. ಚೆನ್ನಾಗದೆ ಕಣಿ ಕವ್ಯ. ಅದು ಬೆಳಕದಲ್ಲಿ ಅದಕ್ಕೆ ಕಾಣ್ತಾ ಇಲ್ಲ. ಗಂಟೆ ಅಲ್ಲಾಡ್ಬೇಕು ತಾನೆ, ಅಲ್ಲಾಡಲ್ಲ ಇದು. ಅಲ್ಲಾಡ್ತದೆ. ಯಾವ ಅಣ್ಣಗೆ ಹೇಳಿ? ಚಂದೋಣ್ಣಂಗ. ಯಾಕೆ ಏನು ಎಲ್ಲ ಚಂದೋಣ್ಣಗೆ ಕೊಡಿಸಿ, ನಿಮ್ಮ ಅಣ್ಣಗೆ ಏನು ಕೊಡ್ಸಲ್ವಾ? ಅಲ್ಲ, ನೀನು ಜಾಸ್ತಿ ಚಂದೋಣ್ಣನ ಇಷ್ಟಪಡ್ತೀಯಲ್ಲ ಅದಕ್ಕೆ. ಸೊ ಗೈಸ್, ಕಾವ್ಯ ಅವರು ಅವ್ರ ಅಣ್ಣಂಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ನಾನು ನೋಡಿಲ್ಲ, ನೀನು ಜಾಸ್ತಿ ಚಂದೋಣ್ಣಗೆ ಅಪ್ಪ ಎಲ್ಲ ತಗೊಳ್ಳೋದು. ಮನೆ ಬಿಟ್ಟ ತಕ್ಷಣ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಬೇಗ ಬಂದ್ವಿ. ಬೇಕೆಂದರೆ ಚೈತ್ರ ಅವಾಗಲೇ ಬಂದು ವೆಯ್ಟ್ ಮಾಡ್ತಾ ಇದ್ಲು. ಇನ್ನು ಅವಳು ಮನೆಗೆ ಹೋಗ್ಬೇಕಲ್ಲ, ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗ ಬಂದ್ವಿ. ಬಟ್ ಬರ್ಬೇಕಾದ್ರೆ ಮಳೆ ಏನು ಬರಲಿಲ್ಲ. ಬಟ್ ಅರ್ಧ ದಾರಿಗೆ ಬಂದಮೇಲೆ ಪೂರ್ತಿ ಮಳೆ ಜೋರಾಗ್ಬಿಡ್ತು, ಪೂರ್ತಿ ನೆಂದೇ ಹೋಗ್ಬಿಟ್ವಿ. ಆಮೇಲೆ ಅಲ್ಲಿ ಯಾರೋ ಚಿಕ್ಕ ಹುಡುಗರು ಗೊತ್ತಿರೋರ ಹತ್ರ ಛತ್ರಿ ಇಸ್ಕೊಂಡು ಅರ್ಧ ಡ್ರಾಪ್ ಮಾಡಿಸ್ಕೊಂಡ್ವಿ. ನಾಲ್ಕು ಬೇಗ ಒಳಗೆ ಮಳೆ ಬರ್ತದೆ, ಫಾಸ್ಟಲ್ಲಿ ಬಂದು ನಂಬರ್ ತೋರಿಸ್ಬೇಡ ಪರಂಗಿ ಯಾರು ತೋರ್ಸೋರು? ನಾನು ಅಕ್ಕ ಎಲ್ಲ ಅವೆಲ್ಲ ಅನ್ನ ಹೊಂಟಿದ್ದಾಳೆ ಕಣ ಫಾಸ್ಟಲ್ಲಿ. ಪ್ಲೀಸ್ ಕಣೋ, ನಮ್ಮನ್ನು ಡ್ರಾಪ್ ಮಾಡಿ ಛತ್ರಿ ನಿಮಗೆ ಕೊಟ್ಬಿಟ್ಟು ಹೋಯ್ತೀವಿ ನಾವು, ಆಯ್ತಾ? ಡ್ರಾಪ್ ಮಾಡ್ತಾರೆ ಕಣ್ಬಾ. ಆ ಹುಡುಗ ಡ್ರಾಪ್ ಮಾಡ್ತೀರಾ? ಹ್ಞೂ, ಆ ಹುಡುಗ ಗೊತ್ತಷ್ಟೇ, ಈ ಹುಡುಗ ಗೊತ್ತಿಲ್ಲ. ಹೆಂಗೋ ಕಾವಿನ ಅದೃಷ್ಟಕ್ಕೆ ಹೆಂಗೋ ಛತ್ರಿ ಸಿಕ್ತು. ಇವರಿಬ್ರು ನನ್ನ ನೋಡಿ ಗುರ್ತಿಡಿದ್ರು, ಅಕ್ಕ ನೀವು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀರಲ್ವ ಅಂತ. ಸೊ ನಿಜ ನನಗೆ ಒಂಥರ ಖುಷಿ ಆಯಿತು. ನಾನು ಇದು ನಿಜ ದೊಡ್ಡವ್ರು ನೋಡ್ತಾರೆ ಅಂತ ಗೊತ್ತಿತ್ತು ಸ್ವಲ್ಪ ಜನ, ಬಟ್ ಇವ್ರು ಚಿಕ್ಕ ಮಕ್ಕಳು ನನ್ನ ವ್ಲಾಗ್ ನೋಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಹೇಳ್ತಾಯಿದ್ರು, ಅಕ್ಕ ಏನು ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ಸೇ ಬರಲ್ಲ, ಏನಕ್ಕೆ ಮಾಡ್ತೀರಾ ಅಂತ. ಅವಾಗ ಹೇಳ್ದೆ, ಇಲ್ಲ ಕಣಪ್ಪ ನಾನೆಲ್ಲೂ ವೈರಲ್ ಮಾಡಿಲ್ಲ, ಇವಾಗ ಜಸ್ಟ್ ಪಬ್ಲಿಷ್ ಮಾಡಿದ್ದೀನಿ ಅಂತ. ಅಲ್ಲಿಗೆ ಹುಡುಗರು ಬಂದಿದ್ರು ಕಣೆ, ಏನೋ ತಗೊಳಕ್ಕೆ ಪೆನ್ಸಿಲೇನೋ. ಆಮೇಲೆ ಬರ್ಬೇಕಾದ್ರೆ ಛತ್ರಿಗೆ ಹೋಯ್ತೀರಾ ಅಂತ ಕೇಳಿದ್ವಿ, ಛತ್ರಿಗೆ ಬಂದ್ಬಿಟ್ವಿ ಎಲ್ರು. ಯಾರಕ್ಕ ಬಂದ್ಬಿಟ್ಲಿ ದೊಡ್ಡ ಛತ್ರಿ ಹಿಡ್ಕೊಂಡು. ಹ್ಞೂ, ಇನ್ನೆಂದೋ ಕಾಲೆಲ್ಲ ನೆಂದೋಗದೆ ನೋಡು, ಪ್ಯಾಂಟ್ ಎಲ್ಲ ಹೋಯ್ತು ನಮ್ದು. ಓಡ್ತೀನಿ ನಾನು ಜೂಟ್ ಅಂತ, ನೀವಿಬ್ರು ಬಂದಿರಿ ನಿಧಾನಕ್ಕೆ. ಅವಳು ನೆನ್ಸ್ಕೊಂಬಿಡು, ಅವಳು ಮನೇಲಿ ಬಟ್ಟೆ ಚೇಂಜ್ ಮಾಡ್ಕೊತಾಳೆ, ನಾವು ಛತ್ರಿ ಹಿಡ್ಕೊಂಬ. ಒಳ್ಳೆ ಕೆಲಸ ಹಂಗೆ ಮಾಡು. ಬತ್ತವಳಂತ ಓಡ್ಬಾನು, ಆನೆ ಮರಿ ಹಿಂಗೆ ಒಂದೊಂದು ಹೆಜ್ಜೆ ಹಾಕ ಬಂದಳು. ಎಲ್ಲಿ ಬತ್ತಿದ್ದಾಳಂತೆ ಬಿಡು, ಕಷ್ಟ ಸುಖ ಮಾತಾಡಿ ಬತ್ತಾಳ ಈಗ ಇಲ್ಲಿಗೆ. ಒನ್ಸ್ ಮೋರ್ ಪರವಾಗಿಲ್ಲ ಹೇಳಿ. ನನ್ಗೇನು ಗೊತ್ತು ನೀನು ಈ ಥರ ಪಂಚ್ ಡೈಲಾಗ್ ಹೊಡಿತೀಯ ಅಂತ. ಬಿಟ್ಟು ಅವ್ಳು ಹೇಳಿದ ಮತ್ತೆ ಕೇಳಿ, ಚೆನ್ನಾಗೋದು, ನೀನು ಚೆನ್ನಾಗೋದು ಕೆಲಸ ತಗೊಂಡು ನಿನ್ನಿಂದನೇ ಹುಡುಗಿರ್ ಬರ್ತಾರೆ, ತಲೆ ಕೆಡ್ಸ್ಕೊಬೇಡ. ಬೇಡ ಕಣೋ, ಚೆನ್ನಾಗಿ ಓದು. ಕಾಲೇಜ್ಗೆ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಹುಡುಗರು ಬಂದ್ಬಿಡ್ತಾರೆ ಬಿಡು ಅಲ್ವಾ? ನಾವು ಹಂಗೆ ಹುಡುಗಿರು ಸಿಕ್ಕರೆ ಸಾಕು. ಎಲ್ಲರಿಗೂ ಫ್ರೆಂಡ್ಸ್ ಆದರೆ ಅವ್ರವ್ರ ಫ್ರೆಂಡ್ಸ್ ಕಳ್ಬೇಕಲ್ವಾ? ಪರಂಗಿ ಬಂದಾಳ ಬರೋಲ್ಲ ಕಾಣೆ. ಹಾಂ, ಅವಳು ಬರ್ತಾಳೆ 12 ಗಂಟೆಗೆ. ಅಕ್ಕ ಕಾಣ್ತದೆ ಕಣ್ ಬಾ. ಅಯ್ಯೋ ಏನು PT ಉಷ ಬಂದಂಗೆ ಗೊತ್ತಾಳೆ ಕದೇ, PT ಉಷ ಬಂದಂಗೆ ಗೊತ್ತಾಳೆ. ಸೋ ಮಚ್. ಕಾವ್ಯ ಹೇಳಿದ ಮತ್ತೆ ಕೇಳಬೇಡ ಪುಟ್ಟ ನೀನು. ಕಾವ್ಯ ನೀನೆಲ್ಲ ಹುಡುಗರು ಹಾಳು ಮಾಡ್ತಿ ಕಾವ್ಯ. ಮಾನ ಮರ್ಯಾದೆ ಹೊಸಿನಾರಿ ಇದ್ದದ ನೋಡು, ನಿಮ್ಮ ಮನೆ ಅನ್ನ ಉಣ್ಣೋಕ್ಕೋಸ್ಕರ ನಮ್ಮ ತೋರ್ಸು ನೋಡು, ಮಳೆ ನಿಂತ ಮೇಲೆ ಬರೋದು ಛತ್ರಿ ಹಿಡ್ಕೊಳ್ಳೋದು. ಹಿಡ್ಕಬಾ
ಲೇ ಇವತ್ತು ಇವಾಗ ಎಲ್ಲರಿಗೂ ಬಟ್ಟೆ ಕೊಡ್ಸೋಲ್ಲ ಅನ್ನು ನಿಂಗೊಂದು ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ ಅನ್ನು ನಿಂಗೊಂದು ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ ಅವತ್ತು ನಾವು ಗಣಪತಿ ನೋಡ್ಕೊ ಬಂದ್ವಲ್ಲ ಅಲ್ಲಿ ಛತ್ರಿ ಹಾಕಿದ್ರಲ್ಲ ನೀನ್ ಕಿತ್ಕೊ ಒಯ್ತಿ ಅಂತ ಛತ್ರಿ ತಂಗ್ ಮೇಲ್ ಹಾಕ್ಬಿಟ್ಟವ್ರೆ ಕಣೆ ಕಾವ್ಯ ಅದ್ರಲ್ಲಿ ಛತ್ರಿಗಳು ಹಾಕೋರಲ್ಲ ಎತ್ಕಮ್ಮ ಅಂತಿದ್ಲು ಪಾಪ ತಗೊಂಡ್ ಮೇಲ್ ಹಾಕ್ಬಿಟ್ಟವ್ರು ಎತ್ಕೊಂಡ್ಬಿಡ್ತಾಳೆ ಅನ್ಬಿಟ್ಟು ನಾನು ಓಡ್ಸಿದ್ ಕಡಿ ನಮ್ಮ ಅಪ್ಪ ಗಾಡಿ ಕೊಡಲ್ಲ ಕಡಿ ನಮ್ಮ ಅಪ್ಪ ಗಾಡಿ ಕೊಡ ಕಾವ್ಯ ಅನ್ನು ಹೇಳು ಅಲ್ಲೇ ಅನ್ನು ಹೇಳು ನಮ್ಮಪ್ಪ ಗಾಡಿ ಕೊಡ್ತಿದ್ದೇನೆ ಹಂಗ ಅಂದ್ಬಿಟ್ಟೆ ಕೊಟ್ಟಿಲ್ಲ ಅನ್ನ ಉಣ್ಕೊಂಡ್ ಬಂದ ಅದಕ್ಕೆ ಹೆಚ್ಚೆಚ್ಚಾಗಿ ಆಡ್ತಾವೆ ಕಾವ್ಯ ಇವತ್ತು ಅಲ್ಲ ಹುಡುಗರು ಇಬ್ರು ಛತ್ರಿ ಕೊಟ್ಟಿದ್ರಲ್ಲ ಅವ್ರಿಗೆ ಏನ್ ಬುದ್ಧಿ ಹೇಳ್ಕೊಟ್ಲು ಗೊತ್ತಾ ಕೇಳೋಲ್ಲ ಏನ್ ಹೇಳ್ಕೊಟ್ಲು ಅಂತ ಒಳ್ಳೆ ಬುದ್ಧಿ ಅಂದ್ರೆ ಅವಳು ಬುದ್ಧಿ ಹೇಳ್ಕೊಟ್ಬಿಡ್ಲಿ ಇವತ್ತು ಅವಳು ಏನು ಅವಳು ಕೇಳು ಕೇಳು ಏನಂದ್ಲು ಕೇಳು ಫಸ್ಟ್ ಕವಿ ನಿನ್ ಬಾಯಿಂದಾನೆ ಕೇಳ್ಬೇಕು ಅಂತ ನಮ್ಮಲ್ಲಿ ಕೋರಿಕೆ ಕವಿ ಪ್ಲೀಸ್ ಹೇಳ್ಬೇಕು ಏನಂತ ಹೇಳ್ಕೊಟ್ಟವಳೆ ಗೊತ್ತಾ ಕಾವ್ಯ ಕವಿ ನಿನಗೆ ಗೊತ್ತು ಅನ್ನೋ ವಿಷಯ ಬಟ್ ನಿನಗೆ ಯಾವ್ದು ಅಂತ ಯೋಚನೆ ಮಾಡಕ್ ಗೊತ್ತಿಲ್ಲ ಏನಂದ್ಲು ಗೊತ್ತಾ ಏನ್ ಗೊತ್ತೇನೋ ನೀವು ಅಲ್ಲಿ ಮ್ಯಾಮ್ಗಳು ಚೆನ್ನಾಗಿ ಪಾಠ ಮಾಡ್ತಾರ ಅಂತ ಫಸ್ಟ್ ಕೇಳಿದ್ಲು ಹ್ಞೂ ಅಕ್ಕ ಚೆನ್ನಾಗಿ ಮಾಡ್ತಾರೆ ಅಂತ ಅದಕ್ಕೆ ಮ್ಯಾಮ್ನ ಪಟಾಯಿಸ್ಕೊಂಡವ್ರ ಆ ಮಕ್ಳನ್ನ ಪಟಾಯಿಸ್ಕೋಬೋದು ಅಂತ ಹೇಳ್ತವಳೆ ಕಡೆ ಆ ಹುಡ್ಗರ್ಗೆ ಈಗಲೇ ಹಿಂಗೆ ಹೇಳ್ಕೊಡ್ತಾವಳ ಇದು ಗಾಯ್ಸ್ ಇದು ಕಾವಿನ ಡೈಲಾಗ್ ಇದು ಎಲ್ಲರೂ ಪಿಕಪ್ ಮಾಡ್ಕೊಳಕೇನೆ ಕಾರಲ್ಲಿ ಗಾಡಿಲಿ ಬಂದ್ರೆ ನಮ್ನ ನೆನ್ಸ್ಕೊಂಡು ಮಳೇಲಿ ನೆನ್ಸ್ಕೊಂಡು ನಮ್ ಬಟ್ಟೆ ಎಲ್ಲ ನೆಂದೋಗಿ ನಮ್ ಕ್ರೀಮ್ ಎಲ್ಲ ಹೋಗಿ ಕಾವ್ಯ ಕ್ರೀಮ್ ವೇಸ್ಟ್ ಆಗದೆ ಐಲೈನರ್ ವೇಸ್ಟ್ ಆಗದೆ ಲಿಪ್ ಬಾಮ್ ವೇಸ್ಟ್ ಆಗದೆ ಕುಂಕುಮ ನಂದೆಲ್ಲ ಹೊಂಟೋಗದಲ್ಲ ಮತ್ತೆ ಹೂ ಎಲ್ಲಾರು ಡಬಲ್ ಮೀನಿಂಗ್ ಅಲ್ಲ ಮಂಗ ನೀವು ಡ್ಯಾಶ್ ಎಲ್ಲ ಹಾಕಬಿಡಿ ಅದೆಲ್ಲ ನಿಮ್ ಪಿ ಯು ಕಾಲೇಜಲ್ಲಿ ಮಾಡ್ಕೋಬಹುದು ಕಣೆ ಇಷ್ಟ ಬಂದು ಫಿಲ್ ಮಾಡ್ಕೊಳ್ಳಿ ಕೇಳ ಕರ್ತವ್ಯ ನಮ್ದು ಕಾರಲ್ಲಿ ಬರ್ತಾಳೆ ಅನ್ಕಂದ್ರೆ ನಾವು ನಮ್ ಕಾರಲ್ಲಿ ಕರ್ಕೊಂಡ್ ಬಂತಾಳೆ ಕಾರ್ ಹೋಗಿ ಕಾಲಾಯ್ತು ನಾವು ಬಡೂರು ಗಾಯ್ಸ್ ಗಾಯ್ಸ್ ಮನೆ ಹೆಂಗೈತೆ ಗೊತ್ತಾ ನೀವು ನೋಡಿದ್ರೆ ಫಿದಾ ಆಗ್ಬಿಡ್ತೀರ ಅವ್ರ ಮನೆ ಗಾಯ್ಸ್ ಯಾವ ಸಾಲನಿಲ್ಲ ಗಾಯ್ಸ್ 4-5 ಸೈಟ್ ಅವೆ ಗಾಯ್ಸ್ 900 ಎಕರೆ ಐತೆ ಗಾಯ್ಸ್ 1-2 ಬಂಗ್ಲೆ ಅವೆ ಗೈಸ್ ಇನ್ನೊಂದೇನೆ 900 ಎಕರೆ ಐತೆ 1-2-3 ಬಂಗ್ಲೆಗಳೈತೆ 1-5-6 ಕಾರ್ ಅವೆ ತಗೋಬತ್ತಲ್ಲ ಎಕರೆ ಏನ್ ಶಾಪ್ ಹಾಕೋದ್ಲು ಅದೇನ್ ಶಾಪ್ ಆಗ್ತಾವ ತಾಯಿ ಇದೆಲ್ಲ ಅವ್ರದೇ ಮನೆ ಇದೆಲ್ಲ ಅವ್ರದೇ ಗದ್ದೆ ಇದೆಲ್ಲ ಅವ್ರದೇ ಇವೆಲ್ಲ ಅವನವ್ರದಿಯೇ ಹಾಯ್ ಆಂಟಿ ಅಲ್ಲಿ ಅವರೇ ಅಲ್ವಾ ನಂಗೆ ಕನ್ಫ್ಯೂಸ್ ಆಯ್ತು ಅವರೇ ಬುಜ್ಜಿ ಬುಜ್ಜಿ ಬರಲ್ವಾ ಬರಲ್ಲ ಲೇ ಮಾನ ಮರಿದಿದ್ದಾ ಬಾ ತೊಳ್ಕೊಡು ಪ್ಯಾಂಟ ನೋಡು ತೊಟ್ಟಾಕ್ ತೂಗಿಸ್ಬಿಡು ಅಕ್ಕ ನೋಡಕ್ಕ ಅಕ್ಕ ಒಂದ್ ಕಾರ್ ಕಳಿಸ್ಬೇಕು ಅಂತ ಜ್ಞಾನ ಇಲ್ವಕ್ಕ ಫ್ರೆಂಡ್ಗಳಿಗೆ ನೋಡಕ್ಕ ಅಕ್ಕ ಕಾಲಲ್ಲಿ ಕರ್ಕೊಂಡ್ ಬಂದೋಳೆ ಕನಕ ನಮ್ ಫ್ರೆಂಡ್ಸ್ ಕನಕ ನಾವು ಬುಜ್ಜಿ ಲೋ ಭಾಗ್ಯ ಅಂತೀಯ ಕಾರ್ ಕಳ್ಸಕ್ಕಿಲ್ವಾ ಸುಮ್ನಿರೆ ಲೋ ಕಾರ್ ಕಳ್ಸಕ್ಕಿಲ್ವಾ ಬುಜ್ಜಿ ಕಳ್ಸಲ್ವಾ ನೀನ್ ಮಾತ್ರ ಗಾಡಿಲಿ ಬಂದ್ಬಿಟ್ಟೇನು ಲೋ ಏಜಿಗೆ ಮರೀದಿ ಬೇಡ ನಾನು ಐಟ್ ಕಾರು ಮರೀದಿ ಕೊಡು ಹೊಸಿಯಾ ಬುಜ್ಜಿ ಬುಜ್ಜಿ ಬಗ ನಂಗೆ ಬುಜ್ಜಿ ಮತ್ ಹೇಳ್ತೀನಿ ಯಾರು ನೀನು ನನ್ ಮಗಳನ್ ಕೊಡು ಅಂತೆ ಮತ್ತೆ ಅವತ್ತು ಕಪ್ಕಿದ್ರೆ ಚೆನ್ನಾಗ್ ನೋಡ್ಕೊತಾಳೆ ಕೊಡು ಕಪ್ಕಿದ್ರೇನು ನನ್ನಂಗೆ ಚೆನ್ನಾಗ್ ನೋಡ್ಕೊತಾಳೆ ಬೆಳಗಿರ್ಬೇಕು ಇಲ್ಲಿ ಬಾ ಬುಜ್ಜಿ ನೀರೇ ಕಪ್ಪಾಗ್ಬಿಡು ಅವಾಗ ನನ್ ಮಗಳು ಮ್ಯಾಚ್ ಆಯ್ತೀನಿ ನೀನು ಬೆಳಗ್ಗೆ ಉಟ್ಬಿಟ್ಟಿದ್ಯಾ ನಾನು ಆಯ್ತು ಬುಜ್ಜಿ ನನ್ನ ಪಾಪ ಕಪ್ ಕೊಡ್ತಾಳೇನು ನನ್ ಪಾಪಿಗೆ ವೈಟ್ ಪಾಯಿಂಟ್ ಹೊಡೆದ್ಬಿಡ್ತೀನಿ ನಿನ್ಕಿಂತ ಬೆಳಗ್ಗೆ ಇರ್ತಾಳ ಅವಳು ನಾನು ಇನ್ನೂ ಕಲರ್ ಐತೀನಿ ಗೋಲ್ಡ್ ಪಾಯಿಂಟ್ ಹೊಡ್ಕತೀನಿ
ಕಾವ್ಯ ಹೆಂಗೆ ನಾನು ಹೇಳ್ಕೊಡ್ತೀನಿ. ಕಾವ್ಯನೇ ಅನ್ಬೇಕು ಅಕ್ಕ ಅನ್ಬಾರ್ದು, ಕಾವ್ಯ ಅನ್ಬೇಕು, ಚೈತ್ರ ಅನ್ಬೇಕು. ನನಗೆ ಭಾಗಿ ಅಂದಿ ನೀನು ಈಗ ಬುಜ್ಜಿ. ನಾನ್ ಯಾರು ನನ್ನ ಹೆಸರು ಹೇಳು. ಕಾವ್ಯ ಭಯ ಆಗೋಯ್ತು. ಹೆಣ್ಗೆ ರಕ್ತ ಬರು ಹಂಗ ಕಚ್ಬಿಟ್ಟವ್ರೆ ನಿನ್ನೆ. ಕಚ್ಬಿಟ್ಲೇಮ್ಮ, ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ಯಾ ನೀನು. ಕಚ್ಬಿಟ್ನ ಎಲ್ಲೂ ಕಚ್ಬಿಟ್ಟ. ಬನ್ನಿ ಒಳಗಡೆ ಊಟ ಮಾಡಿ. ಏನು ಊಟ ಜಾಸ್ತಿ ಕೊಡ್ಬೇಕು, ಊಟ ಜಾಸ್ತಿ ಕೊಟ್ಟ ಹೊಟ್ಟೆ ಸಿಗ್ತೈತೆ. ಈ ಕಾವ್ಯಕ್ಕ ಫಸ್ಟ್ ಟೈಮ್ ಅಂದ್ರೆ ಅವಾಗ ಮರ್ತೋಗದಲ್ಲಿ. ಬುಜ್ಜಿ ನಾನ್ ಗೊತ್ತಾ ಯಾರು ಅಂತ? ನೀ ಏನ್ ಬೇಡ ಸುಮ್ನೆ. ನಾನ್ ಯಾರು ಗೊತ್ತಾ? ಮನೆ ಹಾಳಿ. ನಿನ್ ಹೆಸರು ಮರ್ತೋಯ್ತು ಬಾ. ಅವ್ನ್ ಕರೆಯಲ್ಲ ಕನ್ನಡಿ. ಓ ಯಾಕೆ ಇಲ್ಲೇ ಕೂರ್ಸ್ಪ ಅಂತನಾ? ಒಳಗೋಗ ಅನ್ನ ಹಾಕಲ್ಲ. ಗರನೆ ಯಾಕೋ ಸುಸ್ತಾಯ್ತೆ ನಮ್ಗೆ ಅಲ್ಲಿ ಫಾಸ್ಟಲ್ಲಿ. ಹೊಟ್ಟೆ ಸಿಗ್ತದೆ ಕಡೆ, ಸುಸ್ತಾಗಿ ಬಂದಾಗ ಅನ್ನ ಉಣಕ್ಕೆ ನಾವು ಬಂತಷ್ಟೇ ಫೋನ್ ನೋಡೋ ಹುಚ್ಚು ನಿಮ್ಗೆಲ್ಲ. ನೋಡ್ಬೇಕು ನೋಡ್ಬೇಡ. ಬುಜ್ಜಿ ಊಟ ಮಾಡೋಣ ಬಾ. ಬಾ ಊಟ ಮಾಡೋಣ. ಬುಜ್ಜಿ ಕೈಗೆ ನೀರ್ ಹಾಕ್ತಿಯಾ? ಹುಡುಗನ ಇಲ್ದೆ ಅನ್ನ ಹಾಕ್ತಿದ್ಯಾ? ಯಾವ್ದು ಹುಡುಗ ಬಿಡೋ ತಿನ್ಸಕ್ಕೆ? ಫಸ್ಟ್ ಬಡಿಸ್ಕೋ, ಆಮೇಲೆ ಬರೋ ಗಂಟೆ ಕಾಯಕ್ಕಾಗಲ್ಲ ನಂಗೆ. ಫಸ್ಟ್ ಅವನಿಗೆ ತಿನ್ಸಿ. ಪತಿಯೇ ಪರದೈವ ಕಾವ್ಯ. ಫಸ್ಟ್ ಗಂಡಂಗೆ ತಿನ್ಸಿ ನಾನ್ ತಿನ್ಬೇಕು. ಎಲ್ಲ ಹಾಕ್ಲಿ ಇದನ್ನ? ಬೈತದೆ ಕಣೆ ಮಂಗ. ನನ್ ಗಂಡಾಗ ನೀನ್ ಕೊಡ್ಸೋರು, ನನ್ ಗಂಡ ನನ್ ಮನೆಗೆ ತಗತಾನೆ. ಅಕ್ಕ ನಿನ್ ತಲೆಯೋ ತಲೆ. ಕಿಡ್ಕಿಂದ ಎಲೆ ಹಾಕ್ತಾಳೆ, ಬಾರೆ ಗಲೀಜ್ ಮಾಡ್ತಾಳೆ. ನಾನೆಲ್ಲ ವಾಂಟಿ ನಿಂಗೆ ಬೈದ್ರು ಅನ್ಕೊಂಡೆ ಕಾವ್ಯ. ನಂಗೆ ಆಸೆ ರೂಮಲ್ಲಿ ಹಾಕಿರೋದು ನೋಡಿ ಚೇರ. ಮೇಬಿ ದೃಷ್ಟಿ ಐತೆ ಅಂತ ನೋಡಿ. ಇಷ್ಟು ತಿಂಡಿ ಕಾವ್ಯ ನಿಂಗೆ ಕೊಟ್ಟು ಕಳಿಸ್ತಾಳೆ. ಗೈಸ್, ಇವಳು ಮಂಡಿ ಹುಡುಗಿ ಅಂತ ಹೇಳ್ಕತ್ತಾಳೆ, ಬಟ್ ಇವಳು ಮಂಡಿ ಹುಡುಗಿ ಅಲ್ಲ ಅಂತ ಇದ್ರಲ್ಲೇ ಮುದ್ದೆ ಏನು ತಿನ್ನಲ್ಲ. ಗೈಸ್, ಇವಳು ಯಾರ ಮಂಡಿದ ಸಿಕ್ಕೂರೆ ಹಿಡ್ಕೊಂಡ್ ಹೊಡಿರಿ. ಮುದ್ದೆಗೋಸ್ಕರ ನಮ್ಗೆ ಬರಲ್ಲ. ಮಗ ತೋರ್ಸಿ ಅಕ್ಕ. ಗೈಸ್, ಇಲ್ಲೇನೋ ಡಿಸ್ಕಷನ್ ನಡೀತಿದೆ. ನೀನ್ ನಮ್ಮ ಅಪ್ಪನ ಬಗ್ಗೆ ಕಮೆಂಟ್ ಮಾಡಬೇಡ. ಅಲ್ಲಿ ಡಿಸ್ಕಷನ್ ನಡೀತಿರೋದೇನು, ಸತ್ತೋಗಿರೋರು ಪಕ್ಷಕ್ಕೆ ಬಂದು ಊಟ ಮಾಡ್ತಾರ ಮಾಡಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ಅದು ಹೆಂಗೆ ನನಗ ಅದೊಂದು ಡ್ರಾಪ್ ಕುಡ್ದೈತೆ ಅಂತ. ಗೈಸ್, ಇವ್ರ ಕ್ವಶನ್ಗೆ ಸೊಲ್ಯೂಷನ್ ನೀವೇ ಕೊಡಿ. ಹೆಣ್ಣು ಅನ್ನ ಉಂಡಿಕೊಂಡು ನಾನು ಅಷ್ಟೊಂದೆಲ್ಲ ಜರ್ಗಿರೋದು ಅಷ್ಟೊಂದು ಬರೀ ಜರ್ಗಿರುತ್ತೆ. ಮುದೆ ನಾನು ಎಡೆಲಿರೋ ಐಟಮ್ನೆಲ್ಲ ಎಷ್ಟಲ್ಲಿ ಬಂದು ಇಟ್ಕೊತೀನಿ. ನಾನು ಏನು ಜರುಗಿರ್ಲಿಲ್ಲ ಅಲ್ಲಿ. BSc ಸ್ಟೂಡೆಂಟ್ಸ್ ಆಗಿ ಅದೇನು ಹೇಳ್ತವ್ರೆ ಒಂದು ಸಜೆಷನ್ ಕೇಳ್ಕೊಬಿಡಿ ಗೈಸ್. ಗೊತ್ತಿಲ್ಲ ನನ್ಗೆ ಯಾವತ್ತು ಸೀರಿಯಲ್ಸ್ ಪಾಠ ಮಾಡ್ಬೇಕಂದ್ರೆ ತಿನ್ಬಾರ್ದು ಗಂಡ್ಮಕ್ಳು ಭಂಡಾರ ತಿನ್ನಂಗಿಲ್ಲ, ಜಾಸ್ತಿ ಅವಾಯ್ಡ್ ಮಾಡಿ ಅದನ್ನ ಅವಾಯ್ಡ್ ಮಾಡಿ ಅಂತಂದ್ರು. ಗಂಡ್ಮಕ್ಳು ನೆಮ್ಮದಿಗಿದೆ. BSc ಸ್ಟೂಡೆಂಟ್ ಸಜೆಷನ್ ಕೇಳ್ಬೇಕು ಕಣೆ ನೀನು. ಆಕ್ಚುಲಿ ನಾವ್ ಅನ್ನನೂ ತಿನ್ಬಾರ್ದು. ನಾವು ಮಲ್ಕೊಳಕ್ ಮುಂಚೆ 2 ಗಂಟೆ ಅವೇ ನೀನು ಹಸ್ಕೊಂಬನಿಕೋ ನನ್ ಕೈಲಾಗಲ್ಲ. ಅದು ಯಾರು ಗೊತ್ತಾ ಟಿಕ್ಸ್ಕೊಳ್ಳಿ ಕಾಲ ಇರೋದು ತುಂಬ್ಕೊಂಡು ಏಕೂನ ಸುಸ್ತಾದ್ರೆ ಒಂದೊಂದ್ ತಗೊಂಡ್ ತಿನ್ಕೊ ಹೋಗಿ. ಏಮ ತಿಂದೆ ಹೋದ್ರೆ ಏನ್ ಮಾಡ್ತಾರೆ? ಕೊಟ್ ಕಳಿಸ್ತಾರಲ್ವಾ, ಎಲ್ಲ ತುಂಬಿ ಕೊಟ್ ಕಳಿಸ್ತಾರೆ. ಇಲ್ಲ ಗುಡ್ಗ ಇಲ್ಲ ಅಂದ್ಬಿಟ್ಲು ಗುರು. ಹುಟ್ಟು ಅವ್ರು ತಿಂದಿರೋದ್ ನೋಡಿ ಇವ್ರು ತಿಂದಿರೋದಕ್ಕೂ ಡಿಫ್ರೆನ್ಸ್ ನೋಡಿ. ನಾನು ಉಳಿತಾಯ ಮಾಡ್ತಾ
ಗೈಸ್ ಅವಳು ಗಂಡಂಗೆ ತುಂಬ್ಕೋಬೇಕು ಎಲ್ಲನೂ ಇಟ್ಟವಳೆ ಗೈಸ್. ಇಲ್ಲಿ ಮಟನು ಇದೆಲ್ಲ ಇಟ್ಟವಳೆ. ಅವಳ ಗಂಡಂಗೆ ತುಂಬ್ಕೊಂಡು ಕವರ್ ಕೊಟ್ಟಿದೆ ಗೈಸ್. ಎಷ್ಟು ಊಟವಳೆ ಅಲ್ಲಿ ಕಾವಿನ ಕೆಳ ಕವಿ ಎಲ್ಲರಿಗೂ ಈಕ್ವಲ್ ಆಗ್ತಾನೆ ಕವಿ ಹಾಕಿರೋದು. ನಾವು ವೇಸ್ಟ್ ಮಾಡಬಾರ್ದು ಫುಡ್ ಅಂದ್ಬಿಟ್ಟು ತಿಂದಿರೋ. ನೋಡ್ ಕಲಿ ಮಾನವೀಯತೆ ದೃಷ್ಟಿಯಿಂದ ತಿನ್ನೆ. ನಾವು ಬಡವರು ಸಾಲ ಮಾಡಿ ಅಡಿಗೆ ಮಾಡಿ ಜಾಗ ತಕ್ಷಣ ಏನ್ ಗೊತ್ತು ಏನ್ ಗೊತ್ತು ನಂಗೆ ತಗೊಂಡೇ ಹೋಗ್ಬೇಕು. ಜುಟ್ಟು ಕಟ್ತೀನಿ ಇನ್ನು ಜುಟ್ಟು ಕಟ್ತೀನಿ ಅನ್ನೋ ಹೆಂಗೆ ಹೆಂಗೆ. ಹಲೋ ಭಾಗ್ಯಲಕ್ಷ್ಮಿ ಅವರೇ, ಈಗ ಏನೇ ಋಣ ಇಟ್ಕೊಂಡ್ರು ಅನ್ನದ ಋಣ ಇಟ್ಕೊಂಡ್ರು ಉಪ್ಪಿನ ಋಣ ಇಟ್ಕೋಬಾರ್ದಂತೆ. ಅದಕ್ಕೆ ನೀರ್ ಹಾಕ್ಬಿಟ್ಟೆ ಈಗ. ವೆಜ್ ನಾನ್ ವೆಜ್ ಎಲ್ಲೇ ಊಟಕ್ಕೆ ಹೋದ್ರು ನೀನು ಲಾಸ್ಟ್ ಅಲ್ಲಿ ಊಟ ಆಗಿ ಎದ್ದು ಬರೋ ಟೈಮಲ್ಲಿ ಉಪ್ಪು ಹಾಕಿರ್ತಾರಲ್ಲ ಆಗ ಸ್ವಲ್ಪ ಒಂದ್ ಲೋಟ ನೀರೆಲ್ಲ ಊದ್ಬಿಡಿ, ನೀರ್ ಹಾಕ್ಬಿಡಿ. ಮುಗಿಸ್ಕೆ ಬಂದ್ಬಿಡಿ ಅವ್ರು. ಗಾಯ್ಸ್ ಇದು ಒಳ್ಳೆ ಟಿಪ್ಸ್. ಯಾರು ಋಣ ಇಟ್ಕೊಬಿಡಿ ಪಾಪ ಎಲ್ಲ ಹಾಕ್ಬಿಟ್ಟು ಬಂದ್ಬಿಡಿ. ಗಾಯ್ಸ್ ನೋಡಿ ನಂದೆಲ್ಲ ಸಾಂಬಾರು ಕುಡ್ಕೊಂಡದೆ ಉಪ್ಪೆ ಎಲ್ಲ ಕನೆಯಲ್ಲಿ. ಎಷ್ಟಾಯ್ತು ಗೈಸ್ ನೋಡಿ ಮುಕ್ಕಲ್ ಗಂಟೆ ತಿಂದು ಎಲ್ಲ ಖಾಲಿ ಮಾಡವ್ರೆ. ಗೈಸ್ ಊಟ ವೇಸ್ಟ್ ಮಾಡ್ತಾಳೆ ಅಂತ ಅನ್ಕೋಬೇಡಿ. ನಾನು ಊಟ ವೇಸ್ಟ್ ಮಾಡಿಲ್ಲ. ನಾನು ಸ್ವಲ್ಪನೇ ಹಾಕಿ ನಾನು ಬೇಕು ಅನ್ನೋ ಕೇಳ್ಬಿಟ್ಟು ಹಾಕ್ಸ್ಕೊತೀನಿ ಅಂತೀನಿ ಗೈಸ್. ಅವ್ರು ಅದನ್ನು ತಲೆಗೆ ಹಾಕೊಳ್ಳಲ್ಲ ಗೈಸ್. ತಟ್ಟೆ ತುಂಬಿಟ್ಟು ನಾನು ಮೊದಲೇ ಮಟನ್ ತಿನ್ನೋಕೆ ಹೋಗಲ್ಲ. ಚಿಕನ್ ಆದರೆ 1-2 ಪೀಸ್ ಅಷ್ಟೇ, ಅದು ಪೀಸ್ ಸಾಂಬಾರಲ್ಲೆಲ್ಲ ತಿನ್ನಲ್ಲ. ಕಬಾಬ್ ಆದರೆ 1-2 ಪೀಸ್ ತಿಂತೀನಿ. ಬಿಟ್ಟರೆ ಬಿರಿಯಾನಿ ಮಾತ್ರ ಚೆನ್ನಾಗಿ ತಿಂತೀನಿ ಗೈಸ್. ಬಿಟ್ಟರೆ ನಾವು ಜಾಸ್ತಿ ನಾನ್ ವೆಜ್ನ ಮುಟ್ಟೋದಿಲ್ಲ. ಅದು ಮಟನ್ ಅಂತೂ ನಾನು ಇದುವರೆಗೂ ಪೀಸೇ ತಿಂದಿಲ್ಲ ಗೈಸ್. ಫಸ್ಟ್ ಟೈಮ್ ಮೊನ್ನೆ ಕಾವಿನ ಮನೆಗೆ ಹೋಗಿದ್ದಾಗ ಅದು ಹೋದ ವರ್ಷ ಮಟನ್ ಸಾಂಬಾರು ತಿಂತಿದ್ದು. ಬಿಟ್ಟರೆ ಇದುವರೆಗೂ ನಾನು ಮಟನ್ನೇ ತಿಂದಿಲ್ಲ ಗೈಸ್. ಮನೇಲಿ ಮಾಡ್ತಾರೆ, ನಾವು ಅದನ್ನು ಟಚ್ ಮಾಡೋಕ್ಕಲ್ಲ ಫುಲ್ಲು. ನನ್ ಗಂಡ ನೋಡಿದ್ರಿ ನಾಳೆಗೆ ಹೋಯ್ತೀನಿ. ಬಂದೆ ನನ್ನ ಗಂಡ ಸುದ್ದಿಗೆ ಹಾಕಿ ಬಂದೆ. ಹುಡಿ ಕೊಟ್ಟಿ ನನ್ನ ಗಂಡ ನಮ್ಮ ಮಗಳೇ ಅಕ್ಕೆ ಸರಿ ಮಾಡ್ತಾರೆ. ಏನ ತಂದ್ಕೊಡ್ತಾಳೆ ಇಸ್ಕದಲ್ಲಿ ಕವರ್ಗೆ ಹಾಕೊಟ್ಟೆ ಕವಿನಿಗೆ ಎಲ್ಲ ಪ್ಯಾಕ್ ಮಾಡಿ. 2 kg ಚಿನ್ನ ಬಳೆ. ಯಾವೂರು? ಏನು ಬಂದ್ರು ತಾನೇ ಮಾಡಲ್ಲಲ್ವಾ? ಹಾ ಒಂದ್ ಅಲ್ಲಿ ಬೆಳಗ್ಗೆ ಅಂತ ಹೇಳ್ತಾನೆ ನನ್ಗೋಸಿ ನಡ್ಮನೆ ತಂದ ಗೈಸ್ ನೋಡಿ ವಿತ್ ಪ್ರೂಫ್ ಹೇಳ್ತಾವ್ರೆ. ಅವನು ಏನು ಕೆಲಸ ಮಾಡಲ್ಲ, ದೊಡ್ಡ ಸೋಂಬೇರಿ ಗೊತ್ತಾಯ್ತು. ಗೈಸ್ ಅಳ್ತಾವಳೆ ಅನು ಅಳ್ತಾವಳೆ ಅಳ್ತಾ ಇದ್ಯಾ? ನೀರು ಕತ್ಕ ಅಲ್ಬೇಡ ಬಿಡು ಅನ್ನೋ. ಆಯ್ತು ಆಯ್ತು. ಇವತ್ತಿನ ಕೆಲಸ ಎಲ್ಲ ಹಳೆ ಮಾಡ್ತಾಳೆ. ಹುಡುಗಿ ಆಗ್ಬಿಟ್ಟವಳೆ. ನನ್ ಬಾರೆ ತೊಳ್ದೋನಿ, ಚಿಕನ್ ತಂದೋನಿ, ಹಾಲ್ ತಂದೋನಿ, ಬಾಳೆಹಣ್ಣು ತಂದೋನಿ, ಕೈ ಹಾಕೊಟ್ಟೋನಿ, ಮನೆ ಬರ್ಸೋನಿ. ಅಷ್ಟೇಯಾ? ಆಮೇಲೆ
ನೆನ್ಪಿತಾ ಇವತ್ತ 2 ವರ್ಷಕ್ಕೆ ನೆನ್ಪಾಯ್ತಾ ಇವತ್ತೆರಡು ವರ್ಷಕ್ಕೆ ಏನನ್ನ ನೆನ್ಪಾಯ್ತು ನೆನ್ಪಿಸ್ಕೊ ಬೇಗ 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 ನೆನ್ಪಿಸ್ಕೊ ಇವತ್ತು 2 ವರ್ಷದಲ್ಲಿ ಬೇಗ ಹೇಳು ಕವಿ ನಿಂಗೂ ನೆನ್ಪಿಲ್ವಾ 22 ವರ್ಷದಲ್ಲಿ ಏನಾಗಿತ್ತು ಬೇಗ 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 2 ವರ್ಷದಿಂದ ಹಾ 2 ವರ್ಷದಿಂದ ನಾವು ಫಸ್ಟ್ ಇಯರ್ ಡಿಗ್ರಿ ಅಂದ್ರೆ ಇದೇ ಹಬ್ಬನೇನೆ ಹೋದ ಹಬ್ಬ ಬಿಟ್ಟಾಕು ಹಿಂದಿನ ವರ್ಷದ ಹಬ್ಬ ಬಿಟ್ಟಾಕು ಆದ್ರೂ ಹಿಂದಿನ ವರ್ಷದ ಹಬ್ಬ ಐತಲ್ಲ ಏನಾಗಿತ್ತು ಹಾ ಪಿಯುಲಿ ಇದ್ದಾಗ ನಿನಗೇನು ನೆನಪಿಲ್ಲ ಗೊಳ ಅಂತ ಹೇಳ್ತಿದಾಗ ಇಬ್ರು ಫೋನ್ ಹಾಕ್ಬಿಟ್ಟು ಅಕ್ಕ ಇವರು PU ಕಾಲೇಜಲ್ಲಿ ಏನ್ ಮಾಡ್ಕೊತ ಹೋಗೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಇಬ್ರು ಸೈಕಲ್ ಎತ್ಕೊಂಡು ಇವ್ರ ಫ್ರೆಂಡ್ಸ್ ಗಳೆಲ್ಲ ಹೊಂಟೋಗ್ಬಿಟ್ಟು ಒಬ್ಳನ್ನೇ ಬಿಟ್ಬಿಟ್ಟೆ ನಾನು ನೀನು ಅವಳ ಜೊತೆ ತಾನೇ ಬಂದಿದ್ದು ನೀನು ಸಂಪ್ರದಾಯ ಒಟ್ಟಿಗೆ ತಾನೇ ಬಂದಿದ್ದು ನೀವು ಇವ್ರಿಬ್ರು ಬಂದಿದ್ರಿ ಇವ್ರಿಬ್ರು ಅಂತ ಅಂದ್ಬಿಟ್ಟು ನೀವಿಬ್ರು ಬಂದ್ಬಿಟ್ಟಿದ್ರಿ ಅವಾಗ ನಾನು ಹಾಕೋ ಹಬ್ಬಕ್ಕೆ ಕುಳ್ಳಿ ಮನೆಗೆ ಊಟಕ್ಕೆ ಹೋಗಿದ್ದೆ ಫೈನಲಿ ಊಟ ಮುಗಿಸ್ಕೊಂಡು ನಮ್ಮ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬರಬೇಕಾದ್ರೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಅಲ್ಲಿ ಯಾಕೆಂದರೆ ಫುಲ್ಲು ಕತ್ಲೆ ಇತ್ತು ಅಂತೇಳಿ ಜಸ್ಟ್ ವೀಡಿಯೋ ಮಾಡ್ಕೊಂಡೆ ಬರಬೇಕಾದ್ರೆ ಗಣಪತಿ ನಾವೆಲ್ಲ ಆಲ್ರೆಡಿ ನೈಟಲ್ಲಿ ಬಿಡ್ತಾ ಇದ್ರು ಸೊ ಅಲ್ಲೂ ಅದನ್ನು ಟಪ್ಪಂಗುತ್ತಿ ಸೌಂಡ್ ಕೇಳ್ಕೊಂಡು ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಗೈಸ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು 8:30 ಆಗಿಬಿಟ್ಟಿತ್ತು ಬೇಗ ಮನೆಗೆ ಹೋಗಬೇಕು ಅಂತೇಳಿ ಜಸ್ಟ್ ವೀಡಿಯೋ ಮಾಡ್ಕೊಂಡು ಒಂದು 5 ನಿಮಿಷ ನಿಂತ್ಕೊಂಡು ನಾನು ಕವಿ ಮನೆಗೆ ರಿಟರ್ನ್ ಆದ್ವಿ ಗೈಸ್ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್